ನೀವೀಗ ನನ್ನ ಮಗನ ಬಗ್ಗೆ ಯೋಚಿಸ್ತಾ ಇದ್ರಲ್ಲ, ಥ್ಯಾಂಕ್ಸ್ ತುಳಸಿಯವರೇ. ಇದೆಂಥ ಮಾತು ಮಾಧವ್ ಅವರೇ, ನನಗೆ ಸಮರ್ಥ ಬೇರೆ ಅಲ್ಲ, ಅಭಿ ಬೇರೆ ಅಲ್ಲ, ಎಲ್ಲರೂ ನನ್ನ ಮಕ್ಕಳೇ ಅಂದ್ಕೊಂಡಿದ್ದೀನಿ. ಅವರಲ್ಲಿ ಯಾರೊಬ್ರಿಗೆ ಏನೇ ಆದರೂ ಅದನ್ನು ಸರಿಪಡಿಸೋದು ನನ್ನ ಕರ್ತವ್ಯನೂ ಅಲ್ವಾ? ನಿಮ್ಮಂಥವರು ಅಪರೂಪ ಬಿಡಿ ತುಳಸಿಯವರೇ. ಹಾಗೇನಿಲ್ಲ, ಆ ವಿಷಯ ಬಿಡಿ. ಅಭಿ ವಿಷಯದಲ್ಲಿ ಎಲ್ಲ ಸರಿ ಹೋಗೋ ಹಾಗೆ ಮಾಡೋದು ಹೇಗೆ? ನನಗೂ ಗೊತ್ತಿಲ್ಲ. ಜನಾರ್ದನ್ಗಂತೂ ಮೊದಲಿಂದಲೂ ನನ್ನ ಬಗ್ಗೆ ಕೋಪ ಇತ್ತು. ಈಗ ಇಷ್ಟಾದ ಮೇಲೆ ಅವನು ಯಾವ ಕಾರಣಕ್ಕೂ ನನ್ನ ಮಾತು ಕೇಳೋದಿಲ್ಲ. ದೀಪಿಕಾ ಜೊತೆ ಅಭಿ ಮದುವೆ ಮಾಡಿಸದೇ ಇದ್ರೆ ಆ ಪಾಪ ಪ್ರಜ್ಞೆ ನನ್ನ ಜೀವನ ಪೂರ್ತಿ ಕಾಡುತ್ತೆ ತುಳಸಿಯವರೇ. ಹಾಗನ್ಕೋಬೇಡಿ, ಎಲ್ಲ ದಾರಿನೂ ಮುಚ್ಚೋಗಿರಲ್ಲ, ಏನಾದರೂ ಒಂದಾಗ್ಬೋದು, ಯೋಚನೆ ಮಾಡೋಣ. ಹಾಂ, ಒಂದು ಕೆಲಸ ಮಾಡೋಣವಾ? ವನಜ ಇದ್ದಾರಲ್ಲ, ಅದೇ ಜನಾರ್ದನ್ ಅವ್ರ ಹೆಂಡತಿ, ಅವ್ರ ಹತ್ರ ಮಾತಾಡೋಣವಾ? ಅವ್ರ ಕಡೆಯಿಂದ ಏನಾದರೂ ಸಹಾಯ ಆದರೂ ಆಗ್ಬೋದು. ಎಸ್, ಹಾಗೆ ಮಾಡ್ಬೋದು. ನನಗಿದು ಹೊಡಿಲೇ ಇಲ್ವಲ್ಲ. ಏನೇ ಹೇಳಿ ತುಳಸಿಯವರೇ, ನೀವು ಬೆಳಿಗ್ಗೆಯಿಂದ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸ್ತಾನೆ ಇದ್ದೀರಾ. ಅಯ್ಯೋ, ನಗಲಿ ಬಿಡು. ಅಷ್ಟು ಹೊತ್ತಾದರೂ ಅವ್ರು ನಗೋದಕ್ಕೆ ನಾನೇ ಕಾರಣ ಆದ್ನಲ್ಲಂತ ನಾನು ಖುಷಿ ಪಡ್ತೀನಿ. ನಿಮಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಕರೆಕ್ಟಾಗಿ ಹೇಳಿದೆ ನೋಡು. ಈಗ ಕಾಫಿ ಟೀ ಕುಡಿಯೋವಾಗ ಸದ್ದು ಮಾಡದೆ ಕುಡಿಯೋದು, ಊಟ ಮಾಡೋವಾಗ ಕೈಯೆಲ್ಲ ಮೆತ್ತಿಸ್ಕೊಳ್ದೆ ಬರೀ ಬೆರಳುಗಳು ತುದಿನಲ್ಲೇ ಈಗ ಊಟ ಮಾಡೋದು, ಇದಕ್ಕೆಲ್ಲ ಏನಂತೀರಿ ನೀವು? ಇದಪ್ಪ ಅದು ಟೇಬಲ್ ಮ್ಯಾನರ್ಸ್ ಅಲ್ಲ? ಈ ಟೇಬಲ್ ಮ್ಯಾನರ್ಸ್ ನೆಗೆದು ಬಿತ್ತು ನಿನ್ನ ಟೇಬಲ್ ಮ್ಯಾನರ್ಸು ಅಲ್ಲ ಕಣೋ. ನಾವು ಊಟ ಮಾಡೋದು ನಮ್ಮ ತೃಪ್ತಿಗೋಸ್ಕರನೂ, ನಾವು ಟೀ ಕಾಫಿ ಕುಡಿಯೋದು ನಮ್ಮ ಖುಷಿಗೋಸ್ಕರ ಅಲ್ವಾ? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಭಾಗವತಿಗೆ ಮುಗಿದಿದ್ರೆ ಖುಷಿ ಏತಕ್ಕೆ ಅಂತ ಕೇಳಬಹುದಾ ಸ್ತ್ರೀ ವೇಷಧಾರಿ? ಅಮ್ಮಂಗೆ ಫೋನ್ ಮಾಡಿದ್ದೆ. ಓ, ಏನಂದ್ಲು? ಬರ್ತೀನಿ ಅನ್ಲ? ಮಾಧವ್ ಸರ್ನ ಕೇಳಿ ಹೇಳ್ತೀನಿ ಅಂದ್ಲು. ಬೇಕಿತ್ತ ನಿಂಗೆ? ಹೇಳ್ದ ತಾನೆ ಸಿರಿ ಜೊತೆ ಹೋಗು ಅಂತ. ಅವ್ರೀಗ ಬರೀ ನಿಮ್ಮಮ್ಮ ಅಲ್ಲ, ಬೇರೆಯವ್ರ ಹೆಂಡತಿ ಅನ್ನೋದು ಮರಿಬೇಡ. ಅಯ್ಯ, ಅದಕ್ಕೆ ಕೋಪ ಮಾಡ್ಕೊಳ್ತೀಯ? ಮಾಧವ್ ಸರ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದಾಳೆ. ಮಾಧವ್ ಸರ್ ಓಕೆ ಅಂತ ಹೇಳೇ ಹೇಳ್ತಾರೆ. ಈಗ ಸಿರಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಿನ್ನನ್ ಕೇಳ್ತಾಳೆ ತಾನೆ? ಸಿರಿ ಯಾಕೆ, ನಾನು ಅಷ್ಟೇ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಪ್ರಸಾದ್ ಹತ್ರ. ತಾತ ಏನಾಯ್ತು? ನೀರ್ ತರ್ತೀನಿ. ಇದು ನೀರಿಗೆ ಕಮ್ಮಿ ಆಗೋ ಕೆಮ್ಮಲ್ಲ. ಮುಂದುವರ್ಸಿ ನೀವು. ಅದು ಇಷ್ಟು ದಿನ ಎಲ್ಲದಕ್ಕೂ ನನ್ನನ್ನು ಕೇಳ್ತಾ ಇದ್ರು, ಈಗ ಮನುಷ್ಯ ಹೇಳ್ಬೇಕಂತೆ. ಸಂಧ್ಯಾ, ಒಳ್ಳೆ ಮಾತಲ್ಲಿ ಸಿರಿ ಜೊತೆ ನೀನು ಹೋಗ್ಬಾ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಸಮರ್, ಏನ್ ನಿನ್ ಮಾತಿನ ಅರ್ಥ? ಅಮ್ಮ ಇಷ್ಟು ದಿನ ನಿನ್ನ ಕೇಳ್ತಿದ್ರು, ಈಗ ಮಾಧವ್ ಸರ್ನ ಕೇಳ್ತಾ ಇದ್ದಾರೆ ಅಂತ ಬೇಜಾರಾಗ್ತಿದ್ಯಾ? ಅಲ್ಲ, ನನ್ಗೊಂದು ಅನುಮಾನ. ನಿನ್ ಮನ್ಸಲ್ಲಿರೋದು ಅಮ್ಮನ್ ಪ್ರೀತಿ ಕಳ್ಕೊತಾ ಇದ್ದೀನಿ ಅನ್ನೋ ಆತಂಕನ, ಅಥವಾ ಅಮ್ಮನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ನ ಕಳ್ಕೊತಾ ಇದ್ದೀನಿ ಅನ್ನೋ ಬೇಜಾರ? ಸರಿ ಅಮ್ಮ, ಬರುವಾಗ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ. ಅಪಾಯಿಂಟ್ಮೆಂಟು ಮಧ್ಯಾಹ್ನದ ಮೇಲೆ ಅಂದ್ರು. ಇಷ್ಟು ಬೇಗ ಅಲ್ಲಿಗೆ ಹೋಗಿ ಏನ್ ಮಾಡೋದು? ನನಗೆ ಸುಸ್ತು ಬೇರೆ ಆಗ್ತಿದೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣವಾ?
ಈಗ ಮಾವನವ್ರ ಮನೆಗೆ ಹೋಗೋಣ, ಮಧ್ಯಾಹ್ನದ ಮೇಲೆ ಅಲ್ಲಿಂದ ಒಟ್ಟಿಗೆ ಡಾಕ್ಟರ್ ಹತ್ರ ಹೋಗ್ಬೋದು. ಏನಮ್ಮ ನೀನು, ನನಗೆ ಸುಸ್ತಾಗ್ತಿದೆ ಅಂತಿದ್ದೀನಿ. ಇನ್ನು ನಮ್ಮ ಮನೆಗೆ ಹೋಗೋ ತನಕ ಅಷ್ಟೇ ನನ್ನ ಕತೆ. ಮತ್ತೇನ್ ಮಾಡೋಣ ಪುಟಿ, ಈಗಲೇ ಡಾಕ್ಟರ್ ಹತ್ರ ಹೋಗೋಣ ಅಂತೀಯ? ಅಲ್ಲಮ್ಮ, ಇಷ್ಟು ಹತ್ರದಲ್ಲಿ ನಿಮ್ಮ ಮನೆ ಅಂದಮೇಲೆ ಬೇರೆ ಎಲ್ಲೋ ಯಾಕೆ ಹೋಗ್ಬೇಕು? ಈ ತರ ಬಿಸಿಲು ಬೇರೆ, ನೀನೇ ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕಲ್ವಾ ಅಮ್ಮ? ಸಂಧ್ಯಾ ಏನ್ ಹೇಳ್ತಾ ಇದೀಯಾ? ಆ ಮನೆಗ? ಅದೇ ನಮ್ಮ ಆ ಮನೆ ಅನ್ಕೊಂಡು, ಅದು ನಿನ್ ಮನೆ. ನಡಿ ಹೋಗೋಣ. ಬೇಡ ಸಂಧ್ಯಾ, ನನ್ ಮಾತು ಕೇಳು. ನಾನ್ ಜೊತೆಲಿದ್ದೀನಲ್ವಾ, ಏನೂ ಆಗಲ್ಲ. ಡಾಕ್ಟರ್ ಹತ್ರ ಹೋಗೋಣ, ಇಲ್ಲ ಅಂದ್ರೆ ಮಾವನವ್ರ ಮನೆಗೆ ಹೋಗೋಣ. ನೀನೆಂತ ಅಮ್ಮನಮ್ಮ, ಗರ್ಭಿಣಿ ಮಗಳು ರಣ ಬಿಸಿಲಲ್ಲಿ ತಲೆ ಸುತ್ತಿದೆ ಅಂತಿದ್ದಾಳೆ. ಮನೆ ಕರ್ಕೊಂಡು ಹೋಗದೆ ಇರೋಷ್ಟು ಕೆಟ್ಟೋಳ ಆಗ್ಬೇಡಮ್ಮ. ಯಾವ ತಾಯಿನಾದ್ರೂ ಹೀಗ್ ಮಾಡ್ತಾಳ ಹೇಳು? ಸರಿ, ಹೋಗೋಣ ನಡಿ. ಹೇಗೋ ನೆಡ್ಕೊಂಡು ಹೋಗೋದು ಅಂದ್ಯಲ್ಲ, ಬಾ. ಬೇಡ ಇರು, ಸುಸ್ತು ಅಂತಿದ್ಯಾ, ಆಟೋದಲ್ಲಿ ಹೋಗೋಣ. ಸಂಧ್ಯಾ ಹಾಸ್ಪಿಟಲ್ಗೆ ಹೋಗ್ಬೇಕು. ಅವಳು ಬಸ್ರಿ ಸುಸ್ತು ಅಂದ್ಲು, ಅದಕ್ಕೆ ಇಲ್ಲಿಗೆ ಬಂದ್ವಿ. ತಕ್ಷಣ ಹೊರಟ್ಬಿಡ್ತೀವಿ. ಈ ಮನೆ ಅಂದ್ರೆ ಧರ್ಮಛತ್ರ ಆಗೋಗಿದೆ. ಪುಟಿ, ಹೊರಡೋಣವಾ? ಇಷ್ಟು ಬೇಗನಾ? ಈಗ ತಾನೇ ಬಂದಿದ್ದೀನಲ್ಲಮ್ಮ, ನನಗ್ ಬೇರೆ ಹಸುವಾಗ್ತಿದೆ. ನನಗೆ ನೀನ್ ಮಾಡೋ ಬಾಳೆಹಣ್ಣಿನ ರೊಟ್ಟಿ ತಿನ್ಬೇಕು ಅನ್ಸ್ತಿದೆ. ಬಸ್ರಿ ಬೈಕೆ ಈಡೇರ್ಸೋದ್ ಬಿಟ್ಟು ನೀನ್ ನೋಡಿದ್ರೆ ಹೊರಡೋಣ ಅಂತಿದ್ಯಲ್ಲ. ಬಾಳೆಹಣ್ಣು ರೊಟ್ಟಿ ತಾನೆ, ನಾನು ಮಾಡ್ಕೊಡ್ತೀನಿ. ಅಲ್ಲಿ ಮಾವನವ್ರ ಮನೆಗೆ ಹೋಗೋಣ, ಅಲ್ಲಿ ನಾನೇ ಮಾಡ್ಕೊಡ್ತೀನಿ. ಏನಮ್ಮ ನೀನು ಅಷ್ಟೊತ್ತು ಹಸುವು ತಡ್ಕೊಂಡಿರ್ಬೇಕಾ? ಸಂಧ್ಯಾ, ಕಂಗ್ರ್ಯಾಟ್ಸ್. ನೀನು ಪ್ರೆಗ್ನೆಂಟ್ ಅಂತ ನಿಮ್ಮಮ್ಮ ಹೇಳಿದ್ರು. ಕಂಗ್ರಾಟ್ಸ್ ಸಂಧ್ಯಾ. ಥ್ಯಾಂಕ್ ಯು. ನೀವೆಲ್ಲ ಇಷ್ಟು ಖುಷಿಯಾಗಿ ಕಂಗ್ರಾಟ್ಸ್ ಹೇಳ್ತಿದ್ದೀರಾ. ಆದ್ರೆ ಅಮ್ಮನ ಹತ್ರ ಬಾಳೆಹಣ್ಣಿನ ರೊಟ್ಟಿ ಮಾಡ್ಕೊಡು ಅಂದ್ರೆ ಮಾಡ್ಕೊಡಕ್ಕೆ ರೆಡಿ ಇಲ್ಲ ಅವಳು. ಅಯ್ಯೋ, ಯಾಕೆ ತುಳಸಿಯವರೇ, ಈ ಟೈಮಲ್ಲಿ ಇಲ್ಲ ಅಂತ ಹೇಳಬಾರ್ದು. ಸಂಧ್ಯಾ, ಬಾಮ್ಮ, ನಾನು ಮಾಡ್ಕೊಡ್ತೀನಿ. ಸಂಧ್ಯಾ, ಅಯ್ಯೋ ಪರವಾಗಿಲ್ಲ, ಬನ್ನಿ ಅಮ್ಮ, ಎಲ್ಲರೂ ಸೇರ್ ಮಾಡೋಣ. ಪಾಪ ಆಸೆ ಪಡ್ತಿದ್ದಾಳಲ್ವಾ? ಹೌದು ತುಳಸಿಯವರೇ, ಸಂಕೋಚ ಪಟ್ಕೋಬೇಡಿ, ಬನ್ನಿ. ಅಲ್ಲ ನಾನು ನೀವು ಬರಬೇಕು. ನಮ್ಮ ಪೂರ್ಣಿ ಹೇಳಿದ್ಲಲ್ಲ, ಎಲ್ಲ ಸೇರಿ ರೊಟ್ಟಿ ಮಾಡೋಣ ಅಂತ. ಬನ್ನಿ. ಆಹಾ, ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾಧವ್ ಸರ್. ನಿಮ್ ಕೈ ರುಚಿ ಬಗ್ಗೆ ಕೇಳಿದ್ದೆ, ಆದ್ರೆ ಇವತ್ತು ನನಗೆ ತಿನ್ನೋ ಭಾಗ್ಯ ಸಿಕ್ತು. ಅಯ್ಯೋ, ಎಲ್ಲ ನಿಮ್ಮಮ್ಮ ಮಾಡಿದ್ದು, ನಾನು ಬರೀ ಅವ್ರ ಅಸಿಸ್ಟೆಂಟ್ ಅಷ್ಟೇ. ಹಾಗೇನಿಲ್ಲ, ನೀವೇ ಮಾಡಿದ್ದು. ತುಳಸಿಯವರೇ, ಮಾವ, ನಾನು ಹೊರಡ್ಲಾ? ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಪೂರ್ಣಿ, ಸಂಧ್ಯಾ, ನಿನಗೆ ಈ ಟೈಮಲ್ಲಿ ಏನೇನೋ ತಿನ್ಬೇಕು ಅಂತ ಆಸೆ ಆಗುತ್ತಲ್ವಾ? ಹೌದು ಮಾಧವ್ ಸರ್, ಆದ್ರೆ ಏನ್ ಮಾಡೋದು, ನನಗಲ್ಲಿ ಮಾಡ್ಕೊಡೋರಿಲ್ವೇ? ಸಂಕೋಚ ಪಟ್ಕೋಬೇಡ, ನಿನ್ಗೆ ಏನು ಬೇಕಾದರೂ ಕೇಳು, ನಾನು ಮಾಡ್ಕೊಡ್ತೀನಿ. ನೀವಾ? ನಮ್ಮ ಪೂರ್ಣಿ ಗರ್ಭಿಣಿಯಾಗಿದ್ದಾಗ ನಾನೇ. ಮಗು ಉಳಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗಿಲ್ಲ.
ಹೇಳಿ ಮಾವ. ಯಾಕೆ ದುಃಖನ ಕಂಟ್ರೋಲ್ ಮಾಡ್ಕೋತೀಯ? ನಿಂಗೆ ನೋವಾಗಿದೆ ಅಂತ ನನಗೆ ಗೊತ್ತು. ನೋವಾಯ್ತು ಮಾವ, ಆದ್ರೆ ಸಂಧ್ಯಾ ಮೇಲಿನ ಹೊಟ್ಟೆ ಕಿಚ್ಚಿಗಲ್ಲ. ನಾನು ಪ್ರೆಗ್ನೆಂಟ್ ಆಗಿದ್ದ ದಿನಗಳು ನೆನಪಾಯ್ತು. ಅರ್ಥ ಆಯ್ತು ಪೂರ್ಣಿ. ನನಗೂ ತುಂಬ ಸಲ ಅದೇ ನೆನಪಾಗತ್ತೆ. ಆವಾಗ ಅವತ್ತಿನ ಪರಿಸ್ಥಿತಿಲಿ ನನ್ನ ಮಗಳು ಉಳಿದಿದ್ದೇ ಹೆಚ್ಚು ಅಂತ ಸಮಾಧಾನ ಪಟ್ಕೋತಿದ್ದೆ. ಮಾವ, ನಾನು ಅನಾಥಾಶ್ರಮದಲ್ಲೇ ಬೆಳೆದೋಳು. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ, ಅವ್ರ ಪ್ರೀತಿನೂ ಸಿಗದೆ ನನ್ನ ಬಾಲ್ಯ ಎಲ್ಲ ಮುಗ್ದೋಯ್ತು. ಇಷ್ಟೆಲ್ಲ ಅನ್ಯಾಯ ಮಾಡಿದ ದೇವ್ರು ಕೊನೆಗೆ ನನ್ನನ್ನು ಈ ಮನೆ ಕಳಿಸಿ ನನ್ನ ಪಾಸ್ಟ್ ಬಗ್ಗೆ ನಾನು ರಿಗ್ರೆಟ್ ಮಾಡದೇ ಇರೋ ಹಾಗೆ ಮಾಡ್ದ. ಅಪ್ಪ ಆಗಿ ನೀವ್ ಸಿಕ್ಕಿದ್ರಿ, ದೇವ್ರಂತ ಗಂಡ ಸಿಕ್ತ, ಈಗ ಅಮ್ಮನೂ ಸಿಕ್ಕಿದ್ದಾರೆ. ಆದ್ರೆ ನನಗಿದ್ದಿದ್ದು ಒಂದೇ ಆಸೆ ಮಾವ, ನನ್ ಮಗುಗೆ ಹುಟ್ಟಾಗಿಂದನೂ ತಂದೆ ತಾಯಿ ಪ್ರೀತಿ ಸಿಗ್ಬೇಕು. ನಾನ್ ಬಾಲ್ಯದಲ್ಲಿ ಕಳ್ಕೊಂಡಿದ್ ಎಲ್ಲ ನನ್ ಮಗುಗ್ ಕೊಟ್ಟು ನಾನ್ ಸಮಾಧಾನ ಪಡ್ಕೋಬೇಕು ಅಂತ. ಆದ್ರೆ ಯಾಕೆ ನೊಂದ್ಕೋತೀಯ ಪೂರ್ಣಿ? ಈಗೆಲ್ಲ ಮುಗ್ದೋಗಿಲ್ಲ. ನಿಮ್ಗೆ ಅವಕಾಶ ಇದೆಯಲ್ಲ, ಹೋಪ್ ಕಳ್ಕೊಬೇಡ. ನಿನ್ನಂತ ಒಳ್ಳೆ ಅಮ್ಮನ ಹೊಟ್ಟೆಲಿ ಹುಟ್ಟೋ ಅದೃಷ್ಟ ಯಾವುದೋ ಮಗು ಹಣೆಯಲ್ಲಿ ಬರ್ತಿರುತ್ತೆ. ಪೂರ್ಣಿ, ಎಷ್ಟೋ ಸಲ ನೀನು ನನ್ನ ಅಮ್ಮನ ಹಾಗೆ ಅಂತ ಇರ್ತೀನಲ್ಲ, ಅಂದಮೇಲೆ ನಾನು ನಿನ್ನ ಮಗನೇ ತಾನೆ? ಮಾವ, ಅಯ್ಯೋ ಪರವಾಗಿಲ್ಲ ಇರಮ್ಮ, ಆ ಡಾಕ್ಟರ್ ಎಲ್ಗೆ ಹೋಗ್ತಾರೆ? ಅಲ್ಲೇ ಇರ್ತಾರೆ. ಹಾಗಂದ್ರೆ ಹೇಗೆ ಪುಟ್ಟಿ? ತುಂಬಾ ತಡ ಆದ್ರೆ ನಿನ್ ಮನೆಗೆ ಹೋಗೋದಕ್ಕೂ ತಡ ಆಗತ್ತೆ. ನೀನೇ ಆ ಪಾಯಿಂಟಿಗೆ ಬಂದೆ ನೋಡು. ನಾನೇ ಈ ವಿಷಯನ ನಿನ್ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ. ಯಾವ ವಿಷಯ? ಅದೇ ಆ ಮನೆಗೆ ಹೋಗೋ ವಿಷಯ. ನೋಡಮ್ಮ, ನಾನು ತವ್ರ ಮನೆಗೆ ಬಂದಿದ್ದು ಬಾಣಂತನದವರೆಗೂ ಅಲ್ಲೇ ಇರೋಣ ಅಂತ. ನೀನು ಅವತ್ತು ಮನೆಗೆ ಬಂದಾಗ ಸ್ವಲ್ಪ ದಿನನಾದ್ರೂ ಅಲ್ಲೇ ಇರ್ತೀಯ ಅನ್ಕೊಂಡಿದ್ದೆ. ಆದ್ರೆ ಅವಿಯಣ್ಣ ಬಂದು ನಿನ್ನನ್ನು ಕರ್ಕೊಂಡ್ ಬಂದ್ಬಿಟ್ಟ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರನಾ? ಹ್ಞೂ, ತಾಯಿ ಇಲ್ದೇ ಇರೋತ್ತವರಲ್ಲಿ ಬಾಣಂತನ ಮಾಡ್ಕೊಳ್ಳೋಕ್ಕಿಂತ ನೀನು ಹೇಗೂ ಇಲ್ಲೇ ಇರ್ತೀಯ. ನಂಗೆ ಡೆಲಿವರಿ ಆಗಿ ಬಾಣಂತನ ಮುಗಿಯೋವರೆಗೂ ಇಲ್ಲೇ ಇದ್ಬಿಡೋಣ ಅನ್ಕೊಂಡಿದ್ದೀನಿ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ತುಳಸಿ ಮಗಳ ಬಗ್ಗೆನಾ? ಹ್ಞೂ, ನನ್ನ ಹತ್ರನೇ ಫ್ಯಾನ್ ಹಾಕು, AC ಹಾಕು, ನೀರ್ ತಂದ್ಕೊಡು ಅಂತ ಅಂತಾಳೆ. ಬರ್ತಿರೋ ಕೋಪಕ್ಕೆ ಸರಿಯಾಗಿ ನೀರ್ ಕುಡಿಸ್ಬೇಕು ಅಂತ ಅನಿಸ್ತಾ ಇದೆ. ನಾನು ಈ ಮನೆ ಮಗಳು ಅಂತ ಅಂದ್ರೆ ನಾನು ಈ ಮನೆ ಮಗಳು ಅಂತಾಳೆ ಮಾಮ್. ವಾಟ್? ಹಾಗದ್ಲ ಅವಳು? ಹ್ಞೂ ಮಾಮ್. ಓಹೋ, ಅಂದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಇರೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ ಅಂತಾಯ್ತು. ಇದು ಪಕ್ಕ ಅಮ್ಮ ಮಗಳು ಸೇರಿ ಮಾಡಿರೋ ಪ್ಲಾನ್. ಆ ಸಂಧ್ಯಾ ಸಾಮಾನ್ಯದೋಳಲ್ಲ ಮಾಮ್, ನೋಡಿದ್ರೆ ಇರಿಟೇಟ್ ಆಗ್ತಾ ಇದೆ. ಅವತ್ ರಾಖಿ ಕಟ್ಟಕ್ ಬಂದಾಗ್ಲೇ ಡೌಟ್ ಇತ್ತು, ಇವತ್ತು ನನ್ನ ಹತ್ರನೇ ಏನೇನೋ ಅಂತಾಳೆ. ನಿನ್ನ ಹತ್ರ ಮಾತಾಡಿದ್ಲು, ಬದುಕೊಂಡ್ಲು.
ನನ್ನ ಹತ್ರ ಮಾತಾಡಲಿ, ಗ್ರಹಚಾರ ಬಿಡಿಸ್ತೀನಿ. ಬರೀ ಅವಳಿಗಲ್ಲ, ಅವ್ರ ಅಮ್ಮನಿಗೂ ಒಂದು ಗತಿ ಕಾಣಿಸ್ತೀನಿ. ನಾನು ಯೋಚಿಸ್ತಿರೋದು ಸಂಧ್ಯಾ ಬಗ್ಗೆ. ನೀನ್ ಹೀಗೆ ಹೇಳ್ಕೊಂಡಿರು, ನಾನು ಅಭಿಬ್ರೋಗ್ ಫೋನ್ ಮಾಡ್ತೀನಿ. ಇದಕ್ಕೆಲ್ಲ ಅವನೇ ಸರಿ. ಅವನಿದ್ದಿದ್ರೆ ಲೆಕ್ಕಾಚಾರ ಬೇರೆನೆ ಆಗ್ತಿತ್ತು. ಎಷ್ಟ್ ದಿನ ನೀನ್ ಆಮೇಲೆ ವಾಪಸ್ ಇಲ್ಲಿಗೆ ಬರ್ಲೇಬೇಕಲ್ವಾ? ನಿನಗೇನೀಗ ಮಾಧವ್ ಸರ್ ಏನಂತಾರೆ ಅಂತ ಭಯನಾ? ನಾನೇ ಅವ್ರ ಹತ್ರ ಪರ್ಮಿಷನ್ ತಗೊಳ್ತೀನಿ, ಸರಿನಾ? ಮಾಧವ್ ಅವರು ಯಾವುದಕ್ಕೂ ಬೇಡ ಅನ್ನಲ್ಲ ಪುಟ್ಟಿ. ಆದ್ರೆ ಏನಮ್ಮ, ಅವರೇ ಓಕೆ ಅಂತಾರೆ ಅಂದ್ರೆ ನಿನಗೇನು? ಈ ಮನೆಯಲ್ಲಿ ಬರೀ ಮಾಧವ್ ಅವರು ಮಾತ್ರ ಇರೋದಲ್ಲ ಅಲ್ವಾ? ಶಾರ್ವರಿ ಅವರು, ಅಭಿ ಎಲ್ರೂ ಇದ್ದಾರೆ. ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಪುಟ್ಟಿ. ಏನಮ್ಮ ನೀನು? ಇಂಥ ಪರಿಸ್ಥಿತಿಲಿ ಮಗಳು ಏನೋ ಆಸೆಯಿಂದ ಕೇಳಿದ್ರೆ ಏನೇನೋ ನೆಪ ಹೇಳ್ತಿದ್ಯಲ್ಲ. ಇದರಿಂದ ನಿನಗೆ ಈ ಮನೇಲಿ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಪುಟ್ಟಿ. ನೀನಿಲ್ಲ ಅಂದ್ರೂ ನನಗೆ ಗೊತ್ತಾಗುತ್ತೆ. ಯಾಕಮ್ಮ ಇಷ್ಟು ಸ್ವಾರ್ಥಿ ಆದೆ? ನಿನ್ ಮಗಳಿಗಿಂತ ನಿನಗ್ ನೀನ್ ಈ ಮನೇಲಿ ನೆಲೆ ಕಂಡ್ಕೊಳ್ಳೋದೇ ದೊಡ್ಡದಾಗೋಯ್ತಲ್ವಾ? ನೋಡ್ಪುಟ್ಟಿ, ಇಲ್ಲಿ ತುಂಬಾ ಜನ ಇದ್ದಾರೆ. ಒಬ್ರೊಬ್ರು ಮನಸ್ಥಿತಿನೂ ಒಂದೊಂದ್ ತರ ಇರುತ್ತೆ. ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊತೀನಿ ಸಂಧ್ಯಾ, ಈ ರೀತಿ ನನ್ನ ನಿಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಡ. ಬಿಟ್ರೆ ಯಮ್ಮ ಈಗಲೇ ನನ್ನ ಕಳಿಸ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಇವತ್ತು ನಾನು ಇಲ್ಲೇ ಉಳ್ಕೋಬೇಕು. ಮುಂದಿಂದು ಆಮೇಲೆ ನೋಡ್ಕೊಳ್ಳೋಣ. ಹೋಗ್ಲಿ ಬಿಡು, ನೀನ್ ಈ ರೀತಿ ಕೈ ಮುಗಿತೀನಿ ಅಂತೆಲ್ಲ ಹೇಳ್ಬೇಡ. ನಾನು ನಿನ್ ಮಾತು ಕೇಳ್ತೀನಿ. ಆದ್ರೆ ಒಂದೇ ಒಂದು ಆಸೆ ನಂಗೆ, ಅದನ್ನಾದ್ರೂ ಈಡೇರಿಸ್ತೀಯಾ? ಹೇಳು ಪುಟ್ಟಿ. 1-2 ದಿನನಾದ್ರೂ ನಾನು ಇಲ್ಲೇ ಇರ್ತೀನಿ. ಅದಕ್ಕೂ ಕಲ್ಲು ಹಾಕ್ಬೇಡ ಪ್ಲೀಸ್. ಡೆಲಿವರಿವರೆಗೂ ಇದೇ ನೆನಪಲ್ಲಿ ಇರ್ತೀನಿ, ಓಕೆನಾ? ಪ್ಲೀಸ್ ಅಮ್ಮ. 1 ನಿಮಿಷ ಇರು ಸಂಧ್ಯಾ. ಚಿಕ್ಕಮ್ಮ, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಅವಿ, ಈಗ ಬಂದ್ಯಾ? ಆಫೀಸಲ್ಲಿ ತುಂಬ ಕೆಲಸ ಇತ್ತಾ? ಹಾಗೇನಿಲ್ಲ ಚಿಕ್ಕಮ್ಮ, ಆ್ಯಸ್ ಯೂಶುವಲ್. ನೀವ್ಯಾಕೆ ಚಿಕ್ಕಮ್ಮ ಏನು ಚಿಂತೆ ಮಾಡ್ತಿದ್ದೀರ ಅನ್ಸುತ್ತೆ? ಎನಿ ಪ್ರಾಬ್ಲಮ್? ನೀನು ಈಗ ತಾನೇ ಬಂದಿದೀಯಾ, ಫ್ರೆಶ್ ಆಗಿ ರೆಸ್ಟ್ ಮಾಡು. ನಾನು ಆಮೇಲೆ ಮಾತಾಡ್ತೀನಿ. ನನಗೆ ಸುಸ್ತು ಏನೂ ಆಗಿಲ್ಲ, ಹೇಳಿ ಚಿಕ್ಕಮ್ಮ. ಅದು ಅವಿ, ತುಳಸಿ ಅವ್ರ ಮಗಳನ್ನ ಮನೆಗೆ ಕರೆಸ್ಕೊಂಡಿದ್ದಾರೆ. ವಾಟ್? ಅವ್ರು ಕರೆಸ್ಕೊಂಡ್ರ? ಇವರೇ ಕರೆಸ್ಕೊಂಡ್ರ ಅಥವಾ ಅವಳೇ ಬಂದ್ಲಾ ಅಂತ ಗೊತ್ತಿಲ್ಲ. ಆದರೆ ಪೂರ್ಣಿನ ಹೀಗೆ ನೋಡಕ್ ನನ್ನ ಕೈಯಲ್ಲಿ ಆಗ್ತಿಲ್ಲ. ಪೂರ್ಣಿಗೆ ಏನಾಯ್ತು? ತುಳಸಿ ಮಗಳು ಕ್ಯಾರಿಂಗ್ ಅಂತೆ. ಅದು ಅವಳು ಪೂರ್ಣಿ ಹತ್ರ ನಿನಗೆ ಹೀಗೆ ಯಾಕಾಯ್ತು, ನೀನು ಕೇರ್ಫುಲ್ ಆಗಿರ್ಬೇಕಲ್ಲ ಅಂತ ಹೇಳಿದಾಗ ಪೂರ್ಣಿಗೆ ಬೇಜಾರಾಗೋದು ಸಹಜ ಅಲ್ವಾ? ಮೊದಲೇ ಆ ವಿಷಯದಲ್ಲಿ ತುಂಬ ನೊಂದ್ಕೊಂಡಿದ್ದಾಳೆ ಪೂರ್ಣಿ. ಛೇ, ಯಾಕೆ ಇವರೆಲ್ಲ ಹೀಗಾಡ್ತಾರೆ? ಅವಿ, ಪೂರ್ಣಿ ಮುಖ ಬಾಡಿಸ್ಕೊಂಡಿದ್ರೆ ಈ ಮನೆ ಕಳೆನೇ ಇರಲ್ಲ ಕಣೋ. ನೀನು ಮೊದಲು ಹೋಗಿ ಅವಳಿಗೆ ಸಮಾಧಾನ ಮಾಡು. ಈ ಟೈಮಲ್ಲಿ ನಿನ್ನ ಅವಶ್ಯಕತೆ ಇದೆ. ಖಂಡಿತ ಚಿಕ್ಕಮ್ಮ, ಅದಕ್ಕೆ ಹೊರಟೆ. ಎಲ್ಲಿದ್ದಾಳು ಅವಳು? ಅದು ಭಾವ ಆಗಲೇ ಅವಳಿಗೆ ಸಮಾಧಾನ ಮಾಡ್ತಿದ್ರು. ಅವ್ರ ರೂಮಲ್ಲೇ ಇರ್ಬೋದೇನೋ. ಏನಿಲ್ಲ ರೀ, ತುಳಸಿ ಅಮ್ಮನ ಮಗಳು ಸಂಧ್ಯಾ ಮನೆಗೆ ಬಂದಿದ್ದಾಳೆ. ಅವಳು ಪ್ರೆಗ್ನೆಂಟ್ ಅಂತೆ. ನನಗೆ ಹಳೇದೆಲ್ಲ ನೆನಪಾಯ್ತು ಅಷ್ಟೆ. ಅಷ್ಟೇನಾ? ಅಥವಾ ಅವಳು ನಿನಗೆ ಹರ್ಟ್ ಆಗೋ ಥರ ಬೇರೆ ಏನಾದರೂ ಹೇಳಿದ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಪಾಪ ಸಂಧ್ಯಾ ನನಗೆ ಹರ್ಟ್ ಆಗಬೇಕು ಅಂತ ಏನೂ ಹೇಳಿಲ್ಲ.
ನೀವು ಸುಮ್ಮನೆ ಅವಳ ಮೇಲೆ ತಪ್ಪು ತಿಳ್ಕೊಬೇಡಿ. ಪೂರ್ಣಿ, ನೀನು ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ತಾನೆ? ಖಂಡಿತ ಇಲ್ಲ. ನಾನು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಯಾಕೆ ಹೇಳಿ? ಯಾಕೆ ಅಂದರೆ ನನಗೆ ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡಕ್ಕಾಗಲ್ಲ, ಅದಕ್ಕೆ. ಆ ವಿಷಯಕ್ಕೆ ನಿನ್ಗೆ ಯಾರೇ ಏನೇ ಅಂದ್ರೂ ತಲೆ ಕೆಡ್ಸ್ಕೋಬೇಡ. ನಾನು ನಿನ್ನ ಜೊತೆ ಇದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ. ರೀ, ಊಟದ ಟೈಮ್ ಆಯ್ತು, ಎಲ್ಲರೂ ಬಂದಿರ್ತಾರೆ, ನಡೀರಿ. ನನಗೋಸ್ಕರ ಬನ್ನಿ. ಇಷ್ಟು ದೊಡ್ಡ ಟೇಬಲ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ದಿನಾನು ನೀವೇನೇನು ಊಟ ಮಾಡ್ತೀರಾ? ಮಾಮೂಲಿ ಚಪಾತಿ, ಪಲ್ಯ, ಅನ್ನ, ಸಾರು, ಪಾಯಸ, ಯಾರ್ಯಾರಿಗೆ ಏನೇನು ಇಷ್ಟನೋ ಅದು. ಅಂದ್ರೆ ದಿನಾನು ಒಬ್ರೊಬ್ರಿಗೆ ಒಂದೊಂದ್ ತರ ಅಡ್ಗೆನಾ? ಹಾಗೇನಿಲ್ಲ, ಯಾರಾದ್ರೂ ಇದೇ ಬೇಕು ಅಂದ್ರೆ ಅಡ್ಗೆಯವ್ರು ಮಾಡ್ಕೊಡ್ತಾರೆ. ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಕ್ಕೆ ಅವಕಾಶ ಸಿಗೋದು ಅಂದರೆ ಅದು ಊಟದ ಟೈಮ್. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನನ್ನ ಆಸೆ. ಕರೆಕ್ಟಾಗಿ ಹೇಳಿದ್ರಿ ಅಪ್ಪ. ನನಗಂತೂ ನಿಮ್ ಮನೆ, ನಿಮ್ ಪದ್ಧತಿ, ನೀವೆಲ್ರು ತುಂಬಾನೇ ಇಷ್ಟ ಆದ್ರಿ. ಏನದು? ಖಾರ ಚಟ್ನಿ. ಬೇಡ ಬೇಡ, ಹಪ್ಪಳ ಹಾಕು ಸಂಧ್ಯಾ. ಅಯ್ಯೋ, ನಾನು ಆಗ್ಲೇ 3 ತಿಂದೆ. ನೀವು ಕೇಳಿದ್ಮೇಲೂ ತಿಂದಿಲ್ಲ ಅಂದ್ರೆ ನಿಮಗ್ ಬೇಜಾರಾಗುತ್ತೆ. ಹಾಕಮ್ಮ. ಮಾವ, ನೀವು ಊಟ ಮಾಡಿ. ತುಳಸಿಯವ್ರು ಇನ್ನೂ ಬಂದಿಲ್ಲ ಅಲ್ವಾ ಪೂರ್ಣಿ? ಅವ್ರು ಬಂದ್ಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಹಲೋ ಹಲೋ, ಯಾರು ನೀವು? ಯಾರನ್ನು ನೋಡ್ಬೇಕಿತ್ತು? ನಾನು ತುಳಸಿಯವ್ರ ಹಠ ಮಾಡಬೇಡ ಪುಟ್ಟಿ. ನೀನು ಹಠ ಮಾಡಿದ್ರೆ ನಾನು ಇಕ್ಕಟ್ಟಿಗೆ ಸಿಕ್ಕಾಕೊಂಡಂಗಾಗತ್ತೆ. ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋದು ಬೇಡ ಅಂತಾನೆ ಹೇಳ್ತಿರೋದು. 1-2 ದಿನ ಇದ್ದು ಹೋಗ್ತೀನಮ್ಮ. ಸಂಧ್ಯಾ, ಸಂಧ್ಯಾ, ಅದು ಪಾಪು ಧ್ವನಿ ಅಲ್ವಾ? ಅವನು ಬಂದಿದ್ದಾನಾ? ನಿನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಅನ್ಸುತ್ತೆ. ಬಾ ಹೋಗೋಣ. ಬರ್ತೀನಿ. ದಯವಿಟ್ಟು ಕ್ಷಮಿಸು ಸಮರ್ಥ. ಅಭಿ ಯಾವುದೋ ಕಹಿ ನೆನಪಲ್ಲಿ ಹಾಗೆ ಹೇಳಿದ್ದಾನೆ. ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಅವ್ರು ಈ ಥರ ಆಡೋದು ಹೊಸ್ತೇನಲ್ಲ ಬಿಡಿ. ಗೊತ್ತು. ಅವನ ಪರವಾಗಿ ನಾನು ನಿನ್ನನ್ನು ಸಾರಿ ಕೇಳ್ತೀನಿ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಸಂಧ್ಯಾನ ನಾನು ಕರಿತೀನಿ, ನೀನು ಕೂತ್ಕೋ. ಪರವಾಗಿಲ್ಲ. ಹಾಗೆಲ್ಲ ಹೇಳ್ಬೇಡ ಪ್ಲೀಸ್. ಬಾ ಕೂತ್ಕೋ, ಬಾ ಕೂತ್ಕೋ ಸಮರ್ಥ. ಬಾ ಬಾ.
ಏನು ತಗೋತೀಯಾ? ಏನು ಬೇಡ. ಈ ಮನೆನ ನಾಟಕದ ಸ್ಟೇಜ್ ಅನ್ಕೊಂಡಿದ್ದೀರಾ ಅಮ್ಮ ಮಕ್ಕಳು? ಮೊದಲು ಮಗಳು ಬಂದ್ಲು, ಆಮೇಲೆ ಮಗನೂ ಬಂದಿದ್ದಾನೆ. ಅವ್ನು ಸಂಧ್ಯನ್ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಶಾರ್ವರಿ ಅವರೇ. ನೀನು ಹೇಳಿದ್ದೆಲ್ಲ ನಂಬೋದಕ್ಕೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಮೊದಲು ಮಗಳನ್ನ ಕರ್ಸೋದಂತೆ, ಆಮೇಲೆ ಅವಳನ್ನ ಕರ್ಕೊಂಡು ಹೋಗೋ ನೆಪದಲ್ಲಿ ಮಗ ಬರೋದಂತೆ. ಹುಚ್ಚರ್ ಸಂತೆ. ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ಹೊರಟ್ಬಿಡ್ತಾರೆ ಶಾರ್ವರಿ ಅವರೇ. ಹೊರಡ್ಲೇಬೇಕು. ನಿನಗಾಗಲೇ ಹೇಳಿದ್ದು ನೆನಪಿದೆ ತಾನೆ? ನಿನ್ನ ಮಕ್ಕಳು ಆಗಾಗ ಈ ಮನೆಗೆ ಬರ್ತಾ ಇದ್ರೆ ಮತ್ತೆ ಈ ಮನೆ ನೆಮ್ಮದಿ ಹಾಳಾಗುತ್ತೆ. ಇದು ಹೀಗೆ ಮುಂದುವರೆದ್ರೆ ನಾನು ಸುಮ್ಮನೆ ಕೂತಿರಲ್ಲ, ನೆನಪಿರ್ಲಿ. ಹಾಗೆಲ್ಲ ಏನೂ ಆಗಲ್ಲ ಶಾರ್ವರಿ ಅವರೇ. ಹೀಗೆ ಹೇಳ್ತಾ ಇಲ್ಲೇ ನಿಲ್ತೀಯಾ ಅಥವಾ ನೀನಾಗಿ ನೀನೇ ಹೋಗಿ ನಿನ್ನ ಮಗನನ್ನ ಹೊರಡೋದಕ್ಕೆ ಹೇಳ್ತೀಯಾ? ನೀವೇನೇ ಹೇಳಿ, ಈ ಮನೇಲಿ ನಂಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಅದರಲ್ಲೂ ನಿಮ್ಮ ಕೈ ಅಡುಗೆ ಅಂತೂ ಆಸಮ್. ತುಂಬ ಮಿಸ್ ಮಾಡ್ಕೋತೀನಿ ನಾನು. ಅಯ್ಯೋ, ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾಕೆ? ನಿನಗೆ ಏನು ತಿನ್ನಬೇಕು ಅನಿಸುತ್ತೋ ಹೇಳು, ನಾನು ಮಾಡ್ಕೊಡ್ತೀನಿ. ನೀನು ಯಾವಾಗ ಬೇಕಿದ್ರೂ ಇಲ್ಲಿ ಬರ್ಬೋದು, ಯಾಕೆಂದರೆ ಇದು ನಿನ್ನ ಮನೇನೂ ಹೌದು. ಅದು ಹೇಗಾಗುತ್ತೆ? ಯಾವುದೇ ಕಾರಣಕ್ಕೂ ಈ ಮನೆ ಸಂಧ್ಯಾ ಮನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹಾಗೆ ಹೇಳ್ತೀಯ ಸಮರ್ಥ? ಇದು ಅವಳ ತಾಯಿ ಮನೆ ಅಂದರೆ ಅವಳಿಗೂ ಮನೆನೇ ಅಲ್ವಾ? ಕ್ಷಮಿಸಿ, ನಮಗೆ ಯಾವ ತಾಯಿನೂ ಇಲ್ಲ. ಹೀಗಿದ್ಮೇಲೆ ಅದೇ ತಾಯಿ ಮನೆ ಆಗುತ್ತೆ. ಸಮರ್ಥ, ಏನ್ ಹೇಳ್ತಾ ಇದೀಯ? ಹೌದು, ಇವರು ನಮ್ಮ ತಾಯಿ ಅಲ್ಲ. ನಮ್ಮ ತಾಯಿ ಕಳೆದೋಗಿ ತುಂಬಾ ದಿನ ಆಗಿದೆ. ನಾವೀಗ ತಂದೆ ತಾಯಿ ಯಾರೂ ಇಲ್ದಿರೋ ಅನಾಥರು. ಪಾಪು, ಯಾಕೋ ಹೀಗೆಲ್ಲ ಹೇಳ್ತೀಯ? ಮಾತಾಡ್ಬೇಡ ನೀನು. ನೀನ್ ನನ್ನ ಹತ್ರ ಮಾತಾಡೋ ಹಕ್ಕನ್ನ ಕಳ್ಕೊಂಡಿದ್ಯಾ? ನಿನಗೂ ನಂಗೂ ಸಂಬಂಧ ಇಲ್ಲ. ಇನ್ಮೇಲೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಈ ಮನೆಗೆ ಯಾವತ್ತೂ ಕಾಲಿಡಲ್ಲ.
ಸಂಧ್ಯಾ ನಡಿ. ಅಣ್ಣ ಮುಂದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಅಂಬಿಗಾಲಿಡೋದಕ್ಕೆ ಮುಂಚೆನೆ ಓಡ್ಬಿಡುತ್ತೆ. ಸಂಧ್ಯಾ ಒಂದ್ ನಿಮಿಷ ನಿಂತ್ಕೋ. ಮತ್ತೆ ಏನಣ್ಣ ನಿನ್ ಗೋಳು? ನೀನ್ ಗೋಳು ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀ ಇನ್ನೊಂದ್ಸಲ ಮನೆ ಕಡೆ ಹೋದ್ಯೋ ನಾನು ಹೀಗೆ ಸುಮ್ಮನಿರಲ್ಲ. ನಿನಗೆ ಈ ಸಮಯದಲ್ಲಿ ಏನೇನೋ ಆಸೆ ಆಗುತ್ತೆ ಅಂತ ಗೊತ್ತು. ಅದನ್ನ ಸಿರಿ ಹತ್ರನೋ ನನ್ನ ಹತ್ರನೋ ಹೇಳ್ಕೊ, ಅದನ್ನ ಈಡೇರ್ಸಕ್ಕೆ ನೋಡ್ತೀವಿ. ಅದು ಬಿಟ್ಟು ಹೀಗೆಲ್ಲ ಮಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ. ನೀವು ಒಳ್ಳೆ ಕೆಲಸ ಮಾಡಿದೆ ಸಮರ್ಥ. ಇವಳನ್ನ ಹೀಗೆ ಬಿಟ್ಟಿದ್ದಿದ್ರೆ ಇವಳು ತುಳಸಿಗೂ ಕಷ್ಟ ಕೊಡೋಕೆ ಶುರು ಮಾಡಿರೋಳು. ಹೇಳಿದ್ನಲ್ಲ ತಾತ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೋಗಿದ್ದಲ್ಲ. ಸಂಧ್ಯಾ ನನ್ನ ಜವಾಬ್ದಾರಿ. ನೀವು ಮತ್ತೆ ಮತ್ತೆ ಅವ್ರ ಸುದ್ದಿ ಎತ್ಬೇಡಿ.